ಶ್ರೀ ಗುರುಭ್ಯೋ ನಮಃ. ಸ್ವಪ್ನ ವೃಂದಾವನಾಖ್ಯಾನದ ಬಗ್ಗೆ ಉಪನ್ಯಾಸ ಕೊಡ್ತಾ ಆಚಾರ್ಯರು ಹೇಳಿದರು. ಸ್ವಪ್ನ ವೃಂದಾವನ ಉಪದೇಶ ಎಲ್ಲರಿಗೂ ಮಾಡಲಿ, ನಮಗೆಲ್ಲರಿಗೂ ಮಾಡಲಿ ಎಂಬ ಆಕ್ಷೇಪಕ್ಕೆ ವಾದಿರಾಜರು ಉತ್ತರ ಕೊಟ್ಟಿದ್ದಾರೆ. ಯಾಕೆ ಯಾರಿಗೆ ಈ ಉಪದೇಶವನ್ನು ಸಾಕ್ಷಾತ್ತಾಗಿ ಹೇಳುವಂತಹ ಯೋಗ ಇದೆಯೋ ಅವರಿಗೆ ಮಾತ್ರ ಈ ಉಪದೇಶ ವಿನಃ ಬಯಸಿದ ಬೇರೆ ಎಲ್ಲರಿಗೂ ಕೂಡ ಉಪದೇಶ ಅದು ಮಾಡುವುದು ಇಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಗಮನಿಸಬೇಕಾದ ವಿಷಯ ಏನು, ಎಲ್ಲರಿಗೆ ಬೇಕಾದಂತಹ ಉಪದೇಶ ನಾವು ಸ್ವಪ್ನ ಉಪದೇಶ ಕೊಡದೇ ಇದ್ದರೂ ಕೂಡ ಯುಕ್ತಿ ಮಲ್ಲಿಕಾದಿ ಗ್ರಂಥಗಳಲ್ಲಿ ಮಾಡಿದ್ದಾರೆ ಅವರು. ನಾವೆಲ್ಲ ಎಷ್ಟು ಜನರು ಸ್ವೀಕರಿಸಿದ್ದೇವೆ, ಎಷ್ಟು ಜನರು ಅದನ್ನು ಅನುಷ್ಠಾನ ಮಾಡಿದ್ದೇವೆ? ಇಲ್ಲ, ಗ್ರಂಥ ಇದ್ದುಕೊಳ್ಳೆ ಅವರ ಉಪದೇಶ ಇದ್ದುಕೊಳ್ಳೆ ಎಲ್ಲರಿಗೂ ಅದು ಅಭಿರುಚಿ ಆಗೋದಿಲ್ಲ. ಇವರು ಹೇಳ್ತಾರೆ ತ್ರಿಮಿಳಿಕ ಪಂಡಿತಾಚಾರ್ಯ, ಪ್ರಾಚೀನ ಚೀರಳ ಪುಣ್ಯೋಚ್ಚಯ ಚತುರತರ ಆಚಾರ ತಶ್ಚಾರ ಚಿತ್ತಾನ್ ಅತ್ಯುಚ್ಛಾಂ ರೋಚಯಂತಿ. ಆ ರುಜುಗಳ ಒಂದು ಪ್ರವಚನ ಅದು ಎಲ್ಲರಿಗೂ ಹಿತ ಆಗೋದಿಲ್ಲ. ನಿಮ್ಮ ಯಾರು ಹಿಂದಿನ ಒಂದು ಜನ್ಮಗಳ ಸುಕೃತದಿಂದ ಒಂದು ಸಂಗ್ರಹ ಯಾರಲ್ಲಿ ಉಂಟೋ, ಚತುರ ಅತ್ಯಂತ ಆಚಾರವಂತರಿಂದ ಆಚಾರದಿಂದಾಗಿ ಒಂದು ಯಾರು ಶುದ್ಧಿಯನ್ನು ಸಂಪಾದನೆ ಮಾಡಿಕೊಂಡಿದ್ದಾರೋ ಅಂಥವರಿಗೆ ಮಾತ್ರ ಈ ಇಂಥದ್ದು ಸಂಸ್ಕಾರ ಭಯವನ್ನು ನೀಗಿಸ್ತಕ್ಕಂಥ ಅವರ ಪ್ರಚನ ಅಸಿತ ಆಗ್ತದೆ, ಅದು ಅರ್ಥ ಆಗ್ತದೆ ಅಂತ ಹೇಳ್ತಕ್ಕಂಥ ಅಂಶವನ್ನು ಇವರು ಯಾರು ಶ್ರೀ ಪಂಡಿತಾಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ. ಆದ ಕಾರಣ ಪ್ರವಚನ ನಿಮಗೆ ಇಂಥದ್ದು ಉಪದೇಶ ಕೊಟ್ಟು ಕೂಡಲೇ ಎಲ್ರಿಗೂ ಅದು ಆಗತ್ತೆ, ಎಲ್ರಿಗೂ ಇಂಥದ್ದು ಹಿಡಿಸುತ್ತೆ, ಎಲ್ರಿಗೂ ಮೋಕ್ಷ ಆಗುತ್ತೆ, ಇಲ್ಲ ನಮ್ಮ ಸುಕೃತ ಸಂಕೃತ ಬೇಕು, ಅಂಥವರಿಗೆ ಅದು ಸರಿಯಾಗಿ ಅರ್ಥ ಆಗುತ್ತೆ, ಅನುಷ್ಠಾನಕ್ಕೆ ಬರ್ತದೆ, ಆಮೇಲೆ ದೇವರ ಅನುಗ್ರಹ ಆಗುತ್ತೆ ಎಂಬ ಅಂಶವನ್ನು ಗಮನಿಸಿದರೆ ಯಾಕೆ ನಮಗೆ ಉಪದೇಶ ಆಗಲಿಲ್ಲ, ಅದು ನಮ್ಮ ದೋಷದಿಂದ ಎಂಬುದನ್ನು ನಾವು ಗಮನಿಸಬೇಕಾದ್ದು ಎಂಬ ಅಂಶವನ್ನು ನಾನು ಹೇಳ್ತೇನೆ. ಆದ ಕಾರಣ ಎಲ್ಲವನ್ನು ಕೂಡ ನಾವು ಯಾವುದು ಪ್ರಮಾಣದಲ್ಲಿ ಏನುಂಟು ಹಾಗೆ ಒಪ್ಪಿಕೊಳ್ಬೇಕಿಲ್ಲ. ಎಲ್ಲ ತಾರ್ಕಿಕವಾಗಿ ಅಂದರೆ ಸಾಮಾನ್ಯವಾಗಿ ಅವರಿಗೆ ಅವನು ನಾನು ಒಂದೇ, ಇಲ್ಲ ನಾವು ಬೇರೆ ಶ್ರೋತೃಗಳು, ನಮ್ಮ ಯೋಗ್ಯತೆ ಬೇರೆ, ಅವರ ಯೋಗ್ಯತೆ ಬೇರೆ, ಅವರಿಂದ ಕೇಳುವ ಯೋಗ್ಯತೆ ಉಂಟು. ಆದ ಕಾರಣ ಅವರಿಗೆ ಉಪದೇಶ, ನಮಗೆಲ್ಲ ಅವರಿಂದ ಕೇಳುವ ಯೋಗ್ಯತೆ ಅದು ನಮ್ಮಲ್ಲಿ ಇಲ್ಲ. ಆದ ಕಾರಣ ನಮಗೆ ಪರಂಪರ ಅವರ ಮುಖಾಂತರ ನಾವು ಕೇಳುವುದು ಅರ್ಥ. ಆದ ಕಾರಣ ಎಲ್ಲ ಇಂಥದ್ದು ವಿಷಯಗಳನ್ನು ತಿಳ್ಕೊಂಡ್ರೆ ನಾವು ಇಂತಹ ಆಕ್ಷೇಪಗಳನ್ನು ಮಾಡುವಂತಹ ಒಂದು ಪ್ರಸಂಗ ಬರುವುದಿಲ್ಲ ಎಂಬ ಅಂಶವನ್ನು ಹೇಳಿ ನಾನು ಮಾತನಾಡ್ತೀನಿ.